ಸೊ ಇವತ್ತು ಆ್ಯಕ್ಚುಲಿ ನಾನು ಹೆಂಡತಿ ಕೆಲಸ ಮಾಡ್ತೇನೆ. ಮುಂದೆ ಟೈಮಿಂಗ್ ವೇರಿಯಬಲ್ ವಾಲ್ ಟೈಮಿಂಗ್ ಸ್ಪ್ರಾಕೆಟ್ ಅಂತ ಒಂದು ಬರುತ್ತೆ, ವಿಚ್ ಕ್ಯಾಮ್ಶಾಫ್ಟ್ಗೆ ಅಟ್ಯಾಚ್ ಆಗಿರುತ್ತೆ. ಅದು ಇಂಟೇಕ್ ಕ್ಯಾಮ್ಶಾಫ್ಟ್ನ ಅಡ್ವಾನ್ಸ್ ಮತ್ತು ರಿಟಾರ್ಡ್ ಮಾಡುತ್ತೆ ಬೇಸಿಕ್ಲಿ. ಸೊ ಇಲ್ಲಿದೆ, ಇದನ್ನ ರೀಚ್ ಮಾಡೋಕ್ಕೆ ಏರ್ ಬಾಕ್ಸ್ ತೆಗಿಬೇಕು, ವಾಲ್ ಕವರ್ ಗ್ಯಾಸ್ಕೆಟ್ ತೆಗಿಬೇಕು, ಟೈಮಿಂಗ್ ಚೇನ್ ತೆಗಿಬೇಕು, ಎಂಜಿನ್ ಮೌಂಟನ್ನು ತೆಗಿಬೇಕು. ಅದನ್ನೆಲ್ಲ ಮಾಡಿದ್ಮೇಲೆ ವಾಪಸ್ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇವಾಗ ಇದನ್ನ ಕ್ಯಾಮ್ಶಾಫ್ಟ್ ಟೈಮಿಂಗ್ ಸ್ಪ್ರಾಕೆಟ್ಸ್ ಅಂತ ಕರೀತಾರೆ. ಒಳಗಡೆ ಒಂದು ಆಯಿಲ್ ಸಾಲಿನಾಯ್ಡ್ ಇರುತ್ತೆ. ಇಲ್ಲಿ ಆಯಿಲ್ ಸಾಲಿನಾಯ್ಡ್ ಇದೆ. ಆಯಿಲ್ ಸಾಲಿನಾಯ್ಡ್ ಇಲ್ಲಿಂದ ಒಳಗಡೆ ಆಯಿಲ್ ಪ್ರೆಷರ್ ಕಳಿಸುತ್ತೆ. ಅದು ಆಯಿಲ್ ಪ್ರೆಷರ್ ಕಳಿಸುತ್ತಾ ಇಲ್ವಾ ಅನ್ನೋದ್ಮೇಲೆ ಇದ್ರದ್ದು ಟೈಮಿಂಗ್ ಚೇಂಜ್ ಆಗುತ್ತೆ. ಸೊ ಇದು ಇದರ ಅಡ್ವಾನ್ಸ್ ರಿಟಾರ್ಡ್ ಆಗುತ್ತೆ. ಇದು ಇವಾಗ ಹಾಳಾಗಿರೋದು ಇದೆ ಬ್ರೋಕನ್ ಪಾರ್ಟು. ಇದನ್ನು ರೀಪ್ಲೇಸ್ ಮಾಡಬೇಕಂದ್ರೆ ಇಲ್ಲಿ ಅಲೈನ್ಮೆಂಟಿಗೆ 2 ಡಾಟ್ಸ್ ಇರುತ್ತೆ. ಈ 2 ಡಾಟ್ಸು ಮಧ್ಯದಲ್ಲಿ ಬರಬೇಕು. ಮಧ್ಯದಲ್ಲಿ ಬಂದಮೇಲೆ ಒಂದು ಅಲೈನಿಂಗ್ ಟೂಲ್ ಬರುತ್ತೆ. ಆ ಟೂಲನ್ನು ಮಧ್ಯದಲ್ಲಿ ಹಾಕಿದ್ರೆ ಅದು ಲಾಕ್ ಆಗುತ್ತೆ. ಆಮೇಲೆ ವಾಲ್ ಕವರ್ ತೆಗೆದು ಆ ಎಂಡ್ ಆಫ್ ದ ಕ್ಯಾಮ್ ಶಾಫ್ಟನ್ನು ತೆಗೆದ್ರೆ ಆವಾಗಿನ್ನು ತೆಗಿಬೋದು. ಆದರೆ ಇನ್ನು ಅಲೈನ್ ಮಾಡೋಕ್ಕೆ ಕೆಳಗಡೆ ಕ್ರ್ಯಾಂಕ್ ಶಾಫ್ಟನ್ನು ಕರೆಕ್ಟ್ ಫೇಸಿಗೆ ಮೂವ್ ಮಾಡಬೇಕು. ಸೊ ಇವಾಗ ವಾಲ್ ಕವರ್ ತೆಗೆದಾಯಿತು. ಇಲ್ಲಿ ಎಂಜಿನ್ ಮೌಂಟ್, ರೈಟ್ ಹ್ಯಾಂಡ್ ಸೈಡ್ ಎಂಜಿನ್ ಮೌಂಟ್ ತೆಗೆದಾಯಿತು. ಟೆನ್ಷನರ್ ಪುಲಿ, ಇದು ಸರ್ಪೆಂಟಿನ್ ಬೆಲ್ಟ್ ಅಂತ ಕರೀತಾರೆ, ಇದು ಟೈಮಿಂಗ್ ಬೆಲ್ಟು. ಟೈಮಿಂಗ್ ಬೆಲ್ಟ್ ಆ್ಯಕ್ಚುಲಿ ಕ್ಯಾಮ್ ಶಾಫ್ಟ್ ಕ್ರ್ಯಾಂಕ್ ಶಾಫ್ಟನ್ನು ಕನೆಕ್ಟ್ ಮಾಡುತ್ತೆ. ಇನ್ನೊಂದು ಟೆನ್ಷನರ್ ಪುಲಿ ಇದೆ ಇಲ್ಲಿ, ಇದು ಆ್ಯಕ್ಚುಲಿ ಇದ್ರ ಮೇಲೆ ಟೆನ್ಷನ್ ತೆಗೆಯುತ್ತೆ. ಸೊ ಇದನ್ನು ರಿಲೀಸ್ ಮಾಡಿದ್ರೆ ಆವಾಗ ಈ ಬೆಲ್ಟ್ ತೆಗಿಬೋದು. ಇದನ್ನು ತೆಗೆದ್ಮೇಲೆ ಇಲ್ಲಿ ಒಂದು ಸೀಲ್ ಇದೆ, ಈ ಸೀಲ್ ಬೋಲ್ಟ್ ತೆಗೆದು ಇನ್ನೊಂದು ಬೋಲ್ಟ್ ತೆಗೆದ್ರೆ ಈ ಸ್ಪ್ರಾಕೆಟ್ ಆಚೆ ಬರುತ್ತೆ. ಇನ್ನು ತೆಗೆಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಬಿಕಾಸ್ ಇದ್ರ ಮೇಲೆ ತುಂಬ ಪ್ರೆಷರ್ ಹಾಕಿದ್ರೆ ಈ ಕ್ರ್ಯಾಂಕ್ ಶಾಫ್ಟ್ ಮುರಿಯುತ್ತೆ. ಅದಕ್ಕೆ ಕ್ರ್ಯಾಂಕ್ ಶಾಫ್ಟ್ ಹಿಡ್ಕೊಳ್ಳೋಕ್ಕೆ ಇನ್ನೊಂದು ರೆಂಚ್ ಇಡೋಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ. ಸೊ ಇನ್ನು ಡಿಸೈನ್ ಮಾಡೋದು ರಿಪೇರ್ನು ಮೈಂಡಲ್ಲಿ ಇಟ್ಕೊಂಡು ಮಾಡುತ್ತಾರೆ ಟಿಪಿಕ್ಲಿ. ಬಟ್ ಡಿಸೈನ್ ಮಾಡೋವಾಗ ಯಾವಾಗಲೂ ಟೈಮ್ ಲೈನ್ಸ್ ಇರುತ್ತೆ. 3 ವರ್ಷದಲ್ಲಿ ಮಾಡಬೇಕು, 4 ವರ್ಷದಲ್ಲಿ ಮಾಡಬೇಕು. ಗಾಡಿ ರಿಲೀಸ್ ಆಗಲಿಲ್ಲ, ಇನ್ನೊಂದು ಕಾಂಪಿಟೇಟರ್ ಗಾಡಿ ಬಂದು ಮಾರಿದ್ರೆ ಕಷ್ಟ ಅಂತ. ಅದಕ್ಕೆ ಕೆಲವು ಸತಿ ಇಶ್ಯೂಸ್ ಇರುತ್ತೆ, ಎಲ್ಲ ಕಂಪ್ನಿಲೂ ಇರುತ್ತೆ. ಬಟ್ ಮೋಸ್ಟ್ಲಿ ಡಿಸೈನ್ ಮಾಡೋವಾಗ ರಿಪೇರ್ನ ಇಟ್ಕೊಂಡು ಡಿಸೈನ್ ಮಾಡ್ತಾರೆ ಮೈಂಡಲ್ಲಿ. ಸೊ ಇವಾಗ ಸ್ಪ್ರಾಕೆಟ್ ತೆಗೆದಾಯ್ತು. ಈ ಸ್ಪ್ರಾಕೆಟಲ್ಲಿ ನೋಡಿದ್ರೆ ಇಲ್ಲಿ ಪ್ಲಾಸ್ಟಿಕ್ ಹೌಸಿಂಗ್ ಇದೆ. ಈ ಹೌಸಿಂಗಿಂದ ಇಲ್ಲಿ ನೋಡಿದ್ರೆ ಇಲ್ಲಿಂದ ಆಯಿಲ್ ಪ್ರೆಷರ್ ಬರುತ್ತೆ. ಆಯಿಲ್ ಪ್ರೆಷರ್ ಬಂದು ಇಲ್ಲಿ ಬಂದು ಇದು ಬೇಸಿಕ್ಲಿ ಟೈಮಿಂಗ್ ಬೆಲ್ಟ್ ಇಲ್ಲಿ ಕೂತ್ಕೊಳ್ಳುತ್ತೆ. ಆ ಟೈಮಿಂಗ್ ಬೆಲ್ಟ್ನ ಫೇಸ್ ಮಾಡೋಕ್ಕೆ, ಕ್ಯಾಮ್ ಶಾಫ್ಟ್ ಜೊತೆ ಫೇಸ್ ಮಾಡೋಕ್ಕೆ ಇದು ಎಷ್ಟು ಆಯಿಲ್ ಪ್ರೆಷರ್ ಬರುತ್ತೋ ಅದ್ರ ಮೇಲೆ ಇದು ರಿಲೇಟಿವ್ ಆಗಿ ಮೂವ್ಮೆಂಟ್ ಆಗುತ್ತೆ.